ಎಲ್ಲರಿಗೂ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಆದರೆ ಹಲವಾರು ಕಾರಣಗಳಿಂದ ಆ ದೂರದ ತಿರುಪತಿ ತಿಮ್ಮಪ್ಪ ದೇವಸ್ಥಾನಕ್ಕೆ ಹೋಗಲು ಸಾಧ್ಯವಾಗಿರೋದಿಲ್ಲ. ಆದರೆ ಕರ್ನಾಟಕದಲ್ಲೇ ನಮ್ಮ ಬೆಂಗಳೂರಿನ ಸಮೀಪದಲ್ಲೇ ಇರುವ ಚಿಕ್ಕ ತಿರುಪತಿ ದೇವಸ್ಥಾನವನ್ನ ಒಮ್ಮೆ ಭೇಟಿ ಕೊಟ್ರೆ ತಿರುಪತಿ ವೆಂಕಟರಮಣನ ದರ್ಶನ ಮಾಡಿದಷ್ಟೇ ಪುಣ್ಯ ಲಭಿಸುತ್ತದೆ ಎನ್ನುವುದು ಈ ದೇವಸ್ಥಾನದ ಪ್ರತೀತಿ. ಈ ದೇವಸ್ಥಾನ ಮೆಜೆಸ್ಟಿಕ್ ನಿಂದ ಕೇವಲ 40 ಕಿಲೋಮೀಟರ್ ಅಂತರದಲ್ಲಿ ಇರೋದ್ರಿಂದ ನೀವು ಬಿಎಂಟಿಸಿ ಬಸ್ಗಳಲ್ಲಿ ಕೂಡ ಈ ದೇವಸ್ಥಾನಕ್ಕೆ ತಲುಪಬೇಕಾಗಿದೆ. ಸುಮಾರು 2-3 ಗಂಟೆಗಳಲ್ಲಿ ಈ ದೇವಸ್ಥಾನವನ್ನ ತಲುಪಬಹುದು. ಈ ಸ್ಥಳದ ಇತಿಹಾಸವು ಮಹಾಭಾರತದ ಕಾಲಕ್ಕೆ ಹೋಗುತ್ತದೆ. ಅರ್ಜುನ ಮತ್ತು ಕೃಷ್ಣ ಕಾಂಡವವನವನ್ನು ದಹಿಸುವಾಗ ಅಗ್ನಿದೇವನಿಗೆ ಅಜೀರ್ಣವಾಗುತ್ತದೆ. ಈ ದಹನದ ವೇಳೆ ತಕ್ಷಕ ಸರ್ಪದ ಕುಟುಂಬ ನಾಶವಾದಾಗ ತಕ್ಷಕನು ಅಗ್ನಿದೇವನಿಗೆ ಶಾಪ ನೀಡುತ್ತಾನೆ. ಈ ಶಾಪದಿಂದ ಮುಕ್ತಿ ಪಡೆಯಲು ಅಗ್ನಿದೇವನು ಇಲ್ಲಿ ವೆಂಕಟೇಶ್ವರ ಸ್ವಾಮಿಯನ್ನು ಕುರಿತು ತಪಸ್ಸು ಮಾಡುತ್ತಾನೆ. ಅಗ್ನಿದೇವನ ತಪಸ್ಸಿಗೆ ಮೆಚ್ಚಿದ ಸ್ವಾಮಿ ಇಲ್ಲಿ ಪ್ರತ್ಯಕ್ಷನಾಗಿ ಶಾಪ ವಿಮೋಚನೆ ಮಾಡುತ್ತಾನೆ. ಆದ್ದರಿಂದ ಇಲ್ಲಿನ ದೇವರಿಗೆ ಪ್ರಸನ್ನ ವೆಂಕಟೇಶ್ವರ ಎಂದು ಹೆಸರು. ಸಾಮಾನ್ಯವಾಗಿ ತಿರುಪತಿಯಲ್ಲಿ ಸ್ವಾಮಿಯ ಹಸ್ತ ಕೆಳಮುಖವಾಗಿರುತ್ತದೆ. ಆದರೆ ಇಲ್ಲಿಯ ಸ್ವಾಮಿಯ ಭಕ್ತರಿಗೆ ರಕ್ಷಣೆ ನೀಡುವ ಅಭಯ ಹಸ್ತದ ಮುದ್ರೆಯಲ್ಲಿದ್ದಾನೆ. ತಿರುಪತಿ ತಿಮ್ಮಪ್ಪನಿಗೆ ಸಲ್ಲಿಸಬೇಕಾದ ಮುಡಿಪು ಅಥವಾ ಹರಕೆಯನ್ನು ಇಲ್ಲಿ ಸಲ್ಲಿಸಿದರೂ ಇದು ನೇರವಾಗಿ ಸ್ವಾಮಿಗೆ ತಲುಪುತ್ತದೆ ಎಂಬ ಗಾಢ ನಂಬಿಕೆಯೂ ಕೂಡ ಇದೆ. ದೇವಸ್ಥಾನಕ್ಕೆ ಸುಂದರವಾದ 2 ಗೋಪುರಗಳನ್ನು ನೀವು ಕಾಣಬಹುದು. ನಿಮಗೆ ಆಂಧ್ರದ ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ಹೋಗಲು ಸಾಧ್ಯವಾಗದಿದ್ದರೆ ಒಮ್ಮೆ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ತಿರುಪತಿ ತಿಮ್ಮಪ್ಪನ ದರ್ಶನ ತೆಗೆದುಕೊಂಡಷ್ಟೇ ನಿಮಗೆ ಪುಣ್ಯ ಪ್ರಾಪ್ತಿಯಾಗುತ್ತದೆ. ತಿರುಮಲ ವೆಂಕಟರಮಣ ದೇವಸ್ಥಾನದ ಮಾದರಿಯಲ್ಲಿ ಇಲ್ಲಿಯೂ ಕೂಡ ತಲೆ ಕೂದಲನ್ನ ಮುಡಿಯನ್ನು ಕೂಡ ಕೊಡಬಹುದು.